ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಸೊ ನೀವು ಈಗಾಗಲೇ ನಿಮಗೊಂದು ಮ್ಯಾಟ್ರ್ ಗೊತ್ತಾಗ್ಬಿಟ್ಟಿದೆ. ಸೊ ಏನು ಇಷ್ಟೊಂದು ಮಿನರಲ್ ಮಿಕ್ಚರ್ ಬಾಟಲ್ಸನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ. ಸೊ ಖಂಡಿತ ಇದಕ್ಕೊಂದು ರೀಸನ್ ಇದೆ. ಸೊ ಇದೆಲ್ಲ ನಿಮಗೋಸ್ಕರನೇ. ಸೊ ಫ್ರೀಯಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿದ್ದೀನಿ. ಫ್ರೀ ಅಂತ ಅಂದರೆ ಹೇಗೆ ಅಂತ ಅಂದರೆ, ಒಂದು ಲಕ್ಕಿ ಡ್ರಾ ಮಾಡೋದ್ರ ಮುಖಾಂತರ ಒಂದು ಚಿಕ್ಕ ಕಾಂಟೆಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾರು ಅದರಲ್ಲಿ ಲಕ್ಕಿ ವಿನ್ನರ್ ಆಗ್ತಾರೆ, ಖಂಡಿತ ನೀವು ಕೂಡ ಅದರಲ್ಲಿ ಒಬ್ಬ ವಿನ್ನರ್ ಆಗಿರಬಹುದು. ಸೊ ಹೇಗೆ ಏನು ಅನ್ನೋದನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ನೀವು ಯಾವ ರೀತಿ ಇದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ಬರು ಸಹ ಇದನ್ನು ಗೆಲ್ಲುವಂತಹ ಸದಾವಕಾಶನ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಹೇಗೆ ಗೆಲ್ಲಬೇಕು, ಏನು ಮಾಡಬೇಕು ಅನ್ನೋದನ್ನು ಖಂಡಿತ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಏನಿದು ಅಂತಂದರೆ, ಈ ಒಂದು ಗಿವ್ ಅವೇ ಪ್ರೋಗ್ರಾಮ್. ಇದು ಗಿವ್ ಅವೇ ಅಂತಂದರೆ ಏನಿಲ್ಲ. ಸೊ ನಾನು ಹೇಳಿದಂತಹ ಕೆಲವೊಂದು ನಿಯಮಗಳನ್ನು ಪಾಲಿಸೋದ ಮುಖಾಂತರ ನೀವು ಈ ಒಂದು ಲಕ್ಕಿ ಲಾಟ್ರಿ ಒಳಗಡೆ ನೀವು ಪಾಲ್ಗೊಳ್ಳಬಹುದು. ಸೊ ಯಾವುದೇ ರೀತಿಯ ಖರ್ಚಿಲ್ಲದೆ ಸೊ ಆರಾಮಾಗಿ ನೀವು ಪಾಲ್ಗೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ, ಸಿಂಪಲ್ಲಾಗಿ ನೀವು ಏನು ಈಗ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸೊ ಅದೇ ರೀತಿ ಸೊ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಿದ್ರೆ ಸಾಕು. ಸೊ ನೀವು ಸಹ ವಿನ್ನರ್ ಆಗ್ಬೋದು. ಸೊ ಈ ಒಂದು ವಿನ್ನರನ್ನು ನಾನು ಅನೌನ್ಸ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ, ಅದನ್ನು ಗೂಗಲ್ ಕಡೆಯಿಂದಲೇ ಅನೌನ್ಸ್ ಮಾಡಿಸ್ತೀನಿ. ಯಾವ ರೀತಿ ಏನು ಅನ್ನೋದನ್ನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಖಂಡಿತ ಇದು ನಿಮಗೋಸ್ಕರ ಉಚಿತವಾಗಿ. ಸೊ ನೀವು ಯಾರು ವಿನ್ ಆಗ್ತಾರೆ, ಸೊ ಅವ್ರಿಗೆ ಉಚಿತವಾಗಿ ಖಂಡಿತ ನಾನು ಇದನ್ನು ಸ್ವಂತ ಖರ್ಚಿನಲ್ಲಿ ಅವರ ಒಂದು ಅಡ್ರೆಸ್ಸಸ್ ತೊಗೊಂಡ್ಬಿಟ್ಟು, ಸೊ ಅವ್ರಿಗೆ ನನ್ನದೇ ಆದಂಥ ಡೆಲಿವರಿ ಚಾರ್ಜಸ್ ನಾನೇ ಕೊಟ್ಬಿಟ್ಟು, ಸೊ ಅವರ ಒಂದು ಮನೆಗೆ ತಲುಪಿಸೋ ಕೆಲಸವನ್ನು ನಾನು ಮಾಡ್ತೀನಿ. ಅದರ ಫುಲ್ ಡೀಟೇಲ್ಸನ್ನು ನಾನು ಯಾವಾಗ ವಿನ್ನರನ್ನು ಅನೌನ್ಸ್ ಮಾಡ್ತೀನಿ, ಸೊ ಆವಾಗ ಸೊ ನಿಮಗೆ ಖಂಡಿತ ಇದು ಡೀಟೇಲ್ಸನ್ನು ಆ ಒಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಸೊ ಒಟ್ಟಾರೆಯಾಗಿ ನೀವು ಈಗ ಸೊ ಈ ಒಂದು ಮಿನರಲ್ ಮಿಕ್ಚರನ್ನು ವಿನ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಸೊ ಅದನ್ನು ಮಾತಾಡ್ತಾ ಹೋಗೋಣ. ಸೊ ಇದೊಂದು ಪ್ರೋಗ್ರಾಮ್ ಹೇಗೆ ಅಂತಂದರೆ, ನಮ್ಮ ಡೈರಿ ಮಿತ್ರರು, ನಮ್ಮ ಒಂದು ವೀಕ್ಷಕರು, ನಮ್ಮ ಚಂದಾದಾರರು, ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಮಾಡುವಂತಹ ಈ ಒಂದು ಲಕ್ಕಿ ಡ್ರಾ ಏನಿದೆ, ಸೊ ಲಕ್ಕಿ ವಿನ್ನರನ್ನು ಸೆಲೆಕ್ಟ್ ಮಾಡುವಂಥದ್ದು ಒಬ್ಬರಲ್ಲ. ಸೊ ಟೋಟಲಿ ಇಲ್ಲಿ 10 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತೀವಿ. ಕೇವಲ ಒಬ್ಬರಿಗೆ ಅಂತ ಅಲ್ಲ, ಸೊ ಟೋಟಲಿ 10 ಮೆಂಬರ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಆ 10 ಮೆಂಬರ್ಸಲ್ಲಿ ಖಂಡಿತ ನೀವು ಒಬ್ಬರಾಗಿರಬಹುದು. ಸೊ ಇದರಲ್ಲಿ ಯಾವುದೇ ರೀತಿ ಖರ್ಚಿಲ್ಲ, ಕಂದಾಯ ಇಲ್ಲ. ಸೊ ನಾನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ. ಸೊ ಯಾಕೆ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಮಾಡುವಂಥ ಒಂದು ಚಿಕ್ಕ ಒಂದು ಲಾಟ್ರಿ ಅಂತಂದು ಹೇಳ್ಬೋದು. ಸೊ ಗಿವ್ ಅವೇ ಪ್ರೋಗ್ರಾಮ್. ಗಿವ್ ಅವೇ ಅಂತ ಅಂದರೆ, ಸೊ ಬೇರೆಯವರೆಲ್ಲ ಒಂದೊಂದು ರೀತಿಯಲ್ಲಿ ಕೊಡ್ತಾರೆ. ಸೊ ನಮಗೆ ಯೂಸ್ ಆಗ್ತಕ್ಕಂಥದ್ದು ಈ ಒಂದು ಮಿನರಲ್ ಮಿಕ್ಚರು. ಸೊ ಇದನ್ನು ನಿಮಗೆ ವಿನ್ನರ್ಗೆ, ಯಾರು ವಿನ್ನರ್ ಆಗ್ತಾರೋ ಅವ್ರಿಗೆ ಖಂಡಿತ ಕಳಿಸ್ಕೊಡ್ತೀನಿ. ಯಾವ ರೀತಿ ಅನ್ನೋದನ್ನು ಈಗ ನಾವು ಮಾತಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಕಮ್ ಟು ದ ವಿಡಿಯೋ. ಸೊ ನಾವು ವಿಡಿಯೋದಲ್ಲಿ ಬರೋದಾದರೆ, ಸೊ ಯಾವ ರೀತಿ ನೀವು ವಿನ್ ಮಾಡಬೇಕು, ಏನು ಮಾಡಬೇಕು ಅಂತ ಅಂದರೆ, ಸೊ ಅದಕ್ಕೆ ಅದರದೇ ಆದಂಥ ಒಂದು ಕೆಲವು ಚಿಕ್ಕ ಚಿಕ್ಕ ನಿಯಮಗಳು, ಸುಲಭವಾಗಿರ್ತಕ್ಕಂಥದ್ದು, ತುಂಬ ಕಠಿಣವಾಗಿರ್ತಕ್ಕಂಥವಲ್ಲ, ಸುಲಭವಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ಹೇಳ್ತೀನಿ. ಸೊ ನೀವು ಪಾಲನೆ ಮಾಡ್ಬೋದು. ಸೊ ಏನಿಲ್ಲ, ಆ್ಯಸ್ ಯೂಸ್ವಲ್ ಆಗಿ ನಮ್ಮ ಚಂದಾದಾರರಾಗಿರಬೇಕು. ಸೊ ಅಂದರೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬರ್ ಆಗಿರಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ನಾವು ಸಬ್ಸ್ಕ್ರೈಬರ್ ಆಗಿರೋದು ಅಂತ ಅಂದರೆ. ಸೊ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ, ಯಾವ ಸಮಯದಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋದನ್ನು ಸಿಗುತ್ತೆ. ಸೊ ಈ ರೀತಿಯಾಗಿ ಒಂದು ಚಿಕ್ಕ ಚಿಕ್ಕ ನಿಯಮಗಳನ್ನು ಸೊ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಆ ಒಂದು ಪಾಲನೆ ಮಾಡಿದ್ರೆ ಸಾಕು. ಸೊ ಖಂಡಿತ ನೀವು ವಿನ್ ಆಗುವಂತಹ ಚಾನ್ಸಸ್ಸು 100ಕ್ಕೆ 100% ಇರುತ್ತೆ. ಸೊ ಅದು ಗೂಗಲ್ಲೇ ತಿಳಿಸುತ್ತೆ ಯಾವ ರೀತಿ ವಿನ್ ಆಗ್ತಾರೆ ಅಂತಕ್ಕಂಥದ್ದು. ಸೊ ಟೋಟಲಿಯಾಗಿ ಅದೇನೋ ಅಂತ ಹೇಳ್ತೀನಿ. ಇನ್ನು ಕೆಲವರು ಹೇಳ್ಬೋದು, ಏನು ಗುರು ಇದು ಫೇಕಾ ರಿಯಲ್ ಅಂತಂದು. ಸೊ ಖಂಡಿತ ರಿಯಲ್ ಆಗಿ ಸೊ ನಿಮಗೆ ಕಳಿಸ್ತಕ್ಕಂಥದ್ದು. ಸೊ ಇನ್ನು ಕೆಲವರು ಅಂದ್ಕೋತಾರೆ, ನೀವು ಕಳಿಸ್ತಿರೋ ಹೆಂಗೆ ಗೊತ್ತಿಲ್ಲ ಗುರು, ಯಾರೋ ನಿಮ್ಮವರೇ ಆದಂಥವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇವರೇ ವಿನ್ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತೀರಾ ಅಂತ ನೀವು ಅಂದ್ಕೋಬೋದು. ಸೊ ಅದನ್ನು ಸಹ ತೋರಿಸ್ತೀನಿ. ಸೊ ನನ್ನ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಯಾವ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಸೊ ಅದನ್ನು ನಿಮಗೆ ಕ್ಲಿಯರಾಗಿ, ನಿಮಗೆ ಪಾರದರ್ಶಕವಾಗಿ, ಇಲ್ಲಿ ಮುಚ್ಚುಮರೆ ಏನೂ ಇರೋದಿಲ್ಲ. ಸೊ ಯಾರ್ದೋ ಫೋಟೋ ಹೊಡೆದು ಸೊ ಇವರೇ ವಿನ್ ಆಗಿದ್ದಾರೆ ನೋಡಿ, ಇವ್ನು ಕೊಟ್ಟಿದ್ದೀನಿ ಅಂತಂದು ಹೇಳ್ಬಿಟ್ಟು ನಾನು ಅವ್ರ ಹತ್ರ ಮತ್ತೆ ವಾಪಸ್ ತಗೊಳ್ಳೋದು, ಸೊ ಈ ರೀತಿಯೆಲ್ಲ ಮಾಡ್ತಕ್ಕಂತಹ ಫೇಕ್ ಹಾಗೂ ಚೀಪ್ ಮೆಂಟಾಲಿಟಿಯನ್ನು ಖಂಡಿತ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡೋದಿಲ್ಲ, ಅದು ನನಗೆ ಬೇಕಿಲ್ಲ. ಸೊ ಏನಕ್ಕೆ ಕೊಡ್ತಾ ಇದೆಯಾ ಅಂತ ಅಂದರೆ, ಸರ್ ನಾನು ಇದುವರೆಗೂ ಯಾವುದೇ ಸಬ್ಸ್ಕ್ರೈಬರ್ಗೂ ಯಾವುದೇ ರೀತಿಯಾಗಿ ನಾನು ಏನಾದರೂ ಒಂದು ಕೊಟ್ಟಿದ್ದನ್ನು ನೀವು ನೋಡಿಲ್ಲ ಇದುವರೆಗೂ ಸಹ. ಇನ್ಮೇಲೆ ನಾನು ಪ್ರತಿಯೊಂದು ತಿಂಗಳಲ್ಲಿ ಆಗ್ಬೋದು ಅಥವಾ 2 ತಿಂಗಳಿಗೊಂದ್ಸಲ ಆಗ್ಬೋದು. ಸೊ ಈ ರೀತಿ ಒಂದು ಲಕ್ಕಿ ಡ್ರಾಗಳನ್ನು ಸೆಲೆಕ್ಟ್ ಮಾಡುವಂತಹ, ಲಕ್ಕಿ ವಿನ್ನರ್ಸನ್ನು ಸೆಲೆಕ್ಟ್ ಮಾಡುವಂತಹ, ಅದಕ್ಕೆ ಅವರಿಗೆ ನನ್ನದೇ ಆದಂಥ ಒಂದು ಚಿಕ್ಕ ಚಿಕ್ಕ ಉಡುಗೊರೆಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಖಂಡಿತ ಮಾಡ್ತಾ ಹೋಗ್ತೀನಿ. ಸೊ ನೀವು ಯಾವಾಗ ನನ್ನ ಚಾನಲನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀರಾ, ನಿರಂತರವಾಗಿ ನನ್ನ ವಿಡಿಯೋಗಳನ್ನು ನೋಡ್ತೀರಾ, ಅವರಿಗೆ ಅರ್ಥ ಆಗುತ್ತೆ. ಸೊ ಯಾವಾಗ ನಾನು ಕಂಟೆಸ್ಟನ್ನು ಅನೌನ್ಸ್ ಮಾಡ್ತೀನಿ, ಸೊ ಈ ಒಂದು ಪ್ರೋಗ್ರಾಮ್ಸ್ ಅನೌನ್ಸ್ ಮಾಡ್ತೀನಿ, ಸೊ ಯಾವಾಗ ಅದನ್ನು
ವಿನ್ನರ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಓವರಾಲ್ ಈ ಒಂದು ವಿಡಿಯೋದಲ್ಲಿ ಈ ಮಿನರಲ್ ಮಿಕ್ಸ್ಚರ್ಗೆ ಸಂಬಂಧ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡ್ತೀರಾ ಅಂತಂದಿರ್ಬೋದು. ಸೊ ಅದನ್ನು ನಾನು 15 ಡೇಸ್ ಆದಮೇಲೆ ಒಂದು ಪೋಸ್ಟ್ ಮುಖಾಂತರ ತಿಳಿಸ್ತೀನಿ, ಒಬ್ಬ ವ್ಯಕ್ತಿಗೆ ಎಷ್ಟು ಮಿನರಲ್ ಮಿಕ್ಸ್ಚರ್ಗಳನ್ನು, ಎಷ್ಟು kg ಮಿನರಲ್ ಮಿಕ್ಸ್ಚರನ್ನು ಕೊಡ್ತೀರಾ ಅಂತಂದು. ಸೊ ನಮ್ಮ ಡೈರಿ ಫಾರ್ಮರ್ಸ್ ಯಾರ್ಯಾರು ಇದ್ದಾರೆ ಆ ಎಲ್ಲ ಫಾರ್ಮರ್ಸು ವಿಡಿಯೋನ ವಾಚ್ ಮಾಡ್ತೀರಾ. ಸೊ ಇನ್ನೊಂದು ಏನು ಮಾಡಬೇಕು ಅಂದರೆ, ನಾವು ವಿನ್ ಆಗ್ತೀವೋ ಇಲ್ವೋ, ಸೊ ಮಾಡೋದು ಬೇಡ ಬಿಡು, ಎಷ್ಟೋ ಜನ ಇರ್ತಾರಲ್ವ, ಸಾವಿರಾರು ಜನ ನೋಡ್ತಾರೆ, ನಮ್ದು ಆಗ್ತೀವೋ ಇಲ್ವೋ, ಆ ರೀತಿ ನೀವು ಅಧೈರ್ಯವನ್ನು ತಂದ್ಕೋಬೇಡಿ. ಸೊ ನೀವು ವಿನ್ ಆಗೋ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ 10 ಜನರಲ್ಲಿ ನೀವು ಒಬ್ರು ಖಂಡಿತ ಆಗ್ಬೋದು, ಕೆಲವು ಸಿಂಪಲ್ ಟ್ರಿಕ್ಸನ್ನು ಫಾಲೋ ಮಾಡಿದಾಗ. ಸೊ ಯಾವ ರೀತಿ ಫಾಲೋ ಮಾಡ್ಬೇಕನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತಹ ಇಷ್ಟು 10 ಜನರಿಗೆ ಖಂಡಿತ ನಾನು ಫೇಕ್ ಮಾಡ್ದೇಲೆ ನಿಜವಾಗ್ಲೂ ಕೊಡ್ತೀನಿ. ಯಾವ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸಿ ಹೇಳ್ತೀನಿ, ಅವರ ಅಡ್ರೆಸ್ ಸಮೇತ ನಿಮಗೆ ಆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ 10 ಅಂತ ಅಂದರೆ ಕನಿಷ್ಠ ಒಂದು 2000 ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥದ್ದು. ಸೊ ನಮ್ಮ ಪ್ರೈಸ್ ಪ್ರಕಾರ, ನೀವು ಆನ್ಲೈನ್ ಪ್ರೈಸ್ ಪ್ರಕಾರ ಹೋದರೆ ಸೊ 500 ರೂಪೀಸ್ ಇದೆ, ಇಂಟು 10 ಅಂತ ಅಂದರೆ ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತಕ್ಕಂಥದ್ದು. ಅದಾದ ನಂತರ ಡೆಲಿವರಿ ಚಾರ್ಜಸ್ ಇರುತ್ತೆ, ಖಂಡಿತ ಅದನ್ನು ನಿಮ್ಮಿಂದ ನಾನು ತಗೊಳ್ಳೋದಿಲ್ಲ, ನಾನೇ ಡೆಲಿವರಿ ಚಾರ್ಜಸನ್ನು ಕೊಟ್ಟು ನಿಮ್ಮ ಅಡ್ರೆಸ್ಗೆ ಪಾರ್ಸಲ್ ಮಾಡೋ ಮ್ಯಾಕ್ಸಿಮಮ್ ಒಂದು ಪ್ಲ್ಯಾನು ನನಗಿದೆ. ಆ ಪ್ಲ್ಯಾನನ್ನು ಖಂಡಿತ ಮಾಡ್ತೀನಿ. ಸೊ ಅದು ಡೈರಿ ಫಾರ್ಮರ್ಸ್ಗೆ ಯೂಸ್ ಆಗ್ತಕ್ಕಂಥದ್ದು. ಯಾಕಂದರೆ ನಮ್ಮ ವಿಡಿಯೋನ ಮ್ಯಾಕ್ಸಿಮಮ್ ವಾಚ್ ಮಾಡ್ತಕ್ಕಂಥದ್ದು ಎಲ್ಲ ಡೈರಿ ಫಾರ್ಮರ್ಸೇ, ಅಂದರೆ ಚಿಕ್ಕ ಚಿಕ್ಕ ರೈತರುಗಳೇ. ಸೊ ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋನು ಮಾಡಿರೋದು. ಸೊ ಅಂಥವರೇ ವಿನ್ ಆಗಲಿ. ಸೊ ಅಂತ ಅವರೊಬ್ಬರೇ ಅಲ್ಲ, ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇರುತ್ತೆ ಅನ್ನೋದು ಅವ್ರಿಗೆ ಕಾಮೆಂಟ್ ಮಾಡ್ತಾರೆ. ಸೊ ಅವರು ಆ ಒಂದು ಇದನ್ನು ವಿನ್ ಆಗುವ ಚಾನ್ಸಸ್ ಇರುತ್ತೆ. ಅವರು ಈ ವಿಡಿಯೋನ ಫುಲ್ ನೋಡ್ತಾ ನಾವು ಹೇಳಿದಂಥ ರೂಲ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಅವ್ರು ಗೆಲ್ತಾರೆ. ಸೊ ಅವಶ್ಯಕತೆ ಇಲ್ಲದವರು ಸಹ ಬಳಸ್ಕೊಂಡು ಸ್ನೇಹಿತರಿಗೆ ಕೊಡ್ಬೋದು. ಹಾಗೇನೆ ಸೊ ನಾನು ಒಬ್ಬನೇ ವಿನ್ ಆದರೆ ಸಾಕು, ಬೇರೆಯವ್ರು ವಿನ್ ಆಗೋದು ಬೇಡ. ನಮ್ಮ ಫ್ರೆಂಡ್ಸ್, ಈಗ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರ್ತಾರೆ, ಸೊ ಅವ್ರ ವಿಡಿಯೋನ ನೋಡದೇ ಇರ್ಬೋದು. ಸೊ ಖಂಡಿತ ಅವ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಪೇಜ್ಗಳಲ್ಲಾಗ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಿ, ಡೈರಿ ಫಾರ್ಮ್ ಗ್ರೂಪ್ಸಲ್ಲಿರೋ ಇಂಥ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸೊ ನಿಮ್ಮ ಊರಿಗೆ ಸಹ ಆ ಒಂದು ಮಿನರಲ್ ಮಿಕ್ಸ್ಚರ್ ವಿನ್ ಆಗಿ ಬರಬಹುದು. ಸೊ ಆಗ ನೀವು ನಮ್ಮೂರಿಗೂ ಬಂದಿದೆ ಅನ್ನೋಂಥ ಒಂದು ಆಸೆ ಆದರೂ ಇರುತ್ತೆ. ಸೊ ನಿಮಗೆ ಬರದೇ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಾದರೂ ಬರ್ಬೋದಲ್ವ. ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ಗೂ ಸೊ ಈ ವಿಡಿಯೋನ ಶೇರ್ ಮಾಡಿ. ಪ್ಲಸ್ ಅದರ ಜೊತೆಯಲ್ಲಿ ಸೊ ಈಗ ಮೇಯ್ನ್ಲಿ ನಾವು ಏನು ಮಾಡಬೇಕನ್ನೋದನ್ನು ಸೊ ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಬೇಕು. ಸೊ ಸಬ್ಸ್ಕ್ರೈಬರ್ ಆಗಿದ್ರೇ ನೀವು ವಾಚ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬರ್ ಆಗಿರಬೇಕು. ಸೊ ರೂಲ್ ನಂಬರ್ 1 ಅದು. ಸೊ ಆ ಪಕ್ಕದಲ್ಲಿ ಬಂದ ಸಬ್ಸ್ಕ್ರೈಬ್ ಬಟನ್, ರೆಡ್ ಬಟನನ್ನು ಒತ್ತಿದ್ರೆ ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ. ಆ ಬೆಲ್ ಒತ್ತಿದ್ರೆ ಅಲ್ಲಿ ಆಲು ಪರ್ಸನಲೈಸ್ಡ್ ಅಂತ ಇರುತ್ತೆ. ನೀವು ಆಲ್ ಒತ್ತಿದಾಗ ನಮ್ಮ ಎಲ್ಲ ಒಂದು ವಿಡಿಯೋಗಳು ಫಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ಈ ರೀತಿ ನೀವು ಆಲನ್ನು ಒತ್ತಿ ಇಟ್ಕೊಂಡಿರಬೇಕು. ಅದು ಗೊತ್ತಾಗುತ್ತೆ ಯಾರ್ಯಾರು ಮಾಡಿದಾರೆ ಇಲ್ಲ. ಈಗ ಲಕ್ಕಿ ಡ್ರಾ ಮಾಡ್ತಕ್ಕಂಥ ವಿನ್ನರ್ಸು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇಲ್ಲೋ ನಿಮಗೆ ಗೊತ್ತಾಗುತ್ತೆ ಅಂದರೆ ಖಂಡಿತ ಪ್ರತಿಯೊಂದು ನನ್ನ ಒಂದು YT ಸ್ಟುಡಿಯೋ ಪೇಜಲ್ಲಿ ಪ್ರತಿಯೊಬ್ಬರು ಸಿಗ್ತಾರೆ. ಸೊ ಅದೆಲ್ಲನೂ ಸಹ ಡೀಟೇಲ್ಸ್ ಸಿಗುತ್ತೆ. ಅದಾದ ನಂತರ ಸಬ್ಸ್ಕ್ರೈಬ್ ಆಗಿರಬೇಕು. ನಂತರ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಬೇಕು. ಸೊ ನೀವು ಈ ವಿಡಿಯೋನ ಕೆಳಗಡೆ ಬರುವಂತಹ ಒಂದು ಥಮ್ಸ್ ಅಪ್ ಸಿಂಬಲ್ ಇರುತ್ತಲ್ಲ, ಸೊ ಅದನ್ನು ಲೈಕ್ ಮಾಡಿರಬೇಕು. ಲೈಕ್ ಮಾಡಿ ಮೇಯ್ನಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಏನು ಅಂತ ಅಂದರೆ, ನಿಮ್ಮ ಡಿಸ್ಟ್ರಿಕ್ಟ್, ನೀವು ಯಾವ ಜಿಲ್ಲೆಯವರು, ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯ ಹೆಸರು ಅವೆರಡನ್ನೂ ಸಹ ತಪ್ಪದೇ ಕಾಮೆಂಟ್ ಮಾಡಬೇಕು. ಇದನ್ನು ವಿನ್ ಆಗಬೇಕಂದ್ರೆ ಮೇಯ್ನ್ಲಿ ನೀವು ಕಾಮೆಂಟ್ ಮಾಡಬೇಕು. ಸೊ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂತೀವಿ ಅಂದರೆ, ಈ ಒಂದು ಕಾಮೆಂಟ್ ಆಧಾರದ ಮೇಲೆ ಸೆಲೆಕ್ಟ್ ಆಗ್ತಕ್ಕಂಥದ್ದು. ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ಗೂಗಲ್ ಮುಖಾಂತರನೇ ನಾವು ರ್ಯಾಂಡಮ್ ಆಗಿ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ಸೊ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀವಿ. ಅಲ್ಲಿ ಯಾರ್ಯಾರು ವಿನ್ನರ್ಸ್ ಇದ್ದಾರೆ ಅಂತಕ್ಕಂಥದ್ದನ್ನು ಮೇಯ್ನ್ಲಿ ನೀವು ಮಾಡ್ತಕ್ಕಂಥದ್ದು ಕಾಮೆಂಟ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರು, ಯಾವ ಜಿಲ್ಲೆ ನಿಮ್ಮದು, ಸೊ ಅದು ಮೇಯ್ನಾಗಿ ನೀವು ಕಾಮೆಂಟ್ ಮಾಡಬೇಕು. ಲೈಕ್ ಮಾಡಬೇಕು, ಸಬ್ಸ್ಕ್ರೈಬರ್ ಆಗಿರಬೇಕು, ಲೈಕ್ ಮಾಡಿರಬೇಕು ವಿಡಿಯೋವನ್ನು, ಪ್ಲಸ್ ನೀವು ಕಾಮೆಂಟನ್ನು ಮಾಡಬೇಕು. ತಪ್ಪದೇ ಕಾಮೆಂಟನ್ನು ಮಾಡಿ. ಸೊ ಕಾಮೆಂಟ್ ಮ್ಯಾಕ್ಸಿಮಮ್ ಒಂದು 80% ಕಾಮೆಂಟ್ ಬೇಸ್ ಮೇಲೇ ಸೆಲೆಕ್ಟ್ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಖಂಡಿತ ಕಾಮೆಂಟನ್ನು ಮಾಡ್ತೀರಾ. ಸೊ ಕಾಮೆಂಟ್ ಮಾಡಿಬಿಟ್ಟು ಸೊ ವಿಡಿಯೋನ ನೀವು ಟೋಟಲಿ ಇದು ಎಷ್ಟು ದಿನ ಇರುತ್ತೆ ಅಂತ ಅಂದರೆ, ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 30, ನೆಕ್ಸ್ಟ್ ಆಗಸ್ಟ್ 31ನೇ ತಾರೀಕು ಸೊ ಈ ವಿನ್ನರ್ಸನ್ನು ಅನೌನ್ಸ್ ಮಾಡ್ತೀನಿ. ಟೋಟಲಿ 30 ದಿನಗಳ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ. ಸೊ 30 ದಿನದಲ್ಲಿ ನೀವು ಯಾವತ್ತಾದರೂ ಸಹ ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಅಂಥವ್ರಿಗೆ ಮಾತ್ರ ನೀವೇನೋ ನನಗೆ ಇಷ್ಟು ಅಮೌಂಟನ್ನು ಕಳಿಸಿ, ಇಷ್ಟು ಇದು ಮಾಡಿ, ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ, ಇಲ್ಲಿ ಏನೂ ಇರೋದಿಲ್ಲ. ಸೊ ನೀವು ಖಂಡಿತ ಏನು ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಇಲ್ಲಿ ಕೇವಲ ನೀವು ಮಾಡ್ತಕ್ಕಂಥದ್ದು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದು, ನಮಗೆ ಈ ವಿಡಿಯೋನ ಲೈಕ್ ಮಾಡಿದ್ದು, ಈ ವಿಡಿಯೋನ ಲೈಕ್ ಮಾಡಿದ್ದು. ಸೊ ಇದಕ್ಕೆ ಕಾಮೆಂಟ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರು ಎರಡನ್ನು ಮಾತ್ರ.
ಸೊ ನೆಕ್ಸ್ಟ್ ನಮ್ಮನ್ನು ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದರೆ ಆ ವಿನ್ನರ್ ಆದಂಥವರಿಗೆ ನಾನು ಮೇಲ್ ಮುಖಾಂತರ ಆದರೂ ಕಾಂಟ್ಯಾಕ್ಟ್ ಮಾಡ್ತೀನಿ, ಇಲ್ಲ ಆ ಕಾಮೆಂಟ್ ಏನಿರುತ್ತೆ ಸೊ ಅದಕ್ಕಾದರೂ ನಿಮಗೆ ಕಾಮೆಂಟ್ ಮಾಡ್ತೀನಿ. ಸೊ ನೀವು ಇಷ್ಟನೇ ವಿನ್ನರ್ ಆಗಿದ್ದೀರಾ, ಸೊ ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಆದರೂ ಕಾಮೆಂಟ್ ಮಾಡ್ತೀನಿ. ಸೊ ಆ ಮುಖಾಂತರನೂ ನಿಮ್ಮನ್ನು ನಾನು ಸಂಪರ್ಕ ಮಾಡ್ಬೋದು. ಸೊ ಆ ರೀತಿಯಾಗಿ ಸೊ ಅಷ್ಟನ್ನು ಸಹ ವಿನ್ ಆಗುವಂಥ ಚಾನ್ಸಸ್ ನಿಮಗೆ ಕೊಟ್ಟಿದ್ದೇನೆ. ಖಂಡಿತ ನೀವು ವಿನ್ ಆಗ್ತೀರಾ. ವಿನ್ ಆಗಿ ಸೊ ಆ ಅವಕಾಶವನ್ನು ನೀವು ಪಡ್ಕೊಳ್ಳಿ. ಸೊ ಇಷ್ಟು ಈ ಒಂದು ವಿಡಿಯೋದ ಮೇನ್ ಸಾರಾಂಶ. ಸೊ ನನ್ನ ರೈತರಿಗೋಸ್ಕರ, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ, ನನ್ನ ಒಂದು ಚಂದಾದಾರರಿಗೋಸ್ಕರ ಈ ಒಂದು ಉಡುಗೊರೆಗಳನ್ನು ಕೊಡೋದಕ್ಕೆ ನಾನು ಇಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ. ಸೊ ಖಂಡಿತ ನೀವು ಇದರಲ್ಲಿ ವಿನ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ಕೊತೀನಿ. ಸೊ ಇದೇ ರೀತಿ ಒಂದು ಉಡುಗೊರೆಗಳನ್ನು ನಾನು ಮುಂದೆ ಸೊ ಹೆಚ್ಚು ಕೊಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಸೊ ನೀವು ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡ್ತಕ್ಕಂಥದ್ದು. ಅದೇ ರೀತಿ ನಾನು ಹೇಳುವಂತಹ ಕೆಲವೊಂದು ಚಿಕ್ಕ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಸಾಕು, ನೀವು ವಿನ್ ಆಗ್ಬೋದು. ಸೊ ನೀನು ರಿಟರ್ನ್ ಆಗಿ ನನಗೇನು ಕೊಡುವಂಥದ್ದಿಲ್ಲ. ಸೊ ನಾನು ನಿಮ್ಮಿಂದ ಬಯಸೋದೇನು ಅಂತ ಅಂದರೆ ವಿಡಿಯೋಯಿಂದ ಒಂದು ಲೈಕ್ ಬಯಸ್ತೀನಿ. ಸೊ ಅದನ್ನ ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮಾಡಿದ್ರೆ ಸಾಕು, ನನಗಷ್ಟೇ ಆ ಒಂದು ಇದನ್ನು ಮಾಡ್ತೀನಿ. ಸೊ ಖಂಡಿತ ಇದನ್ನು ಎಲ್ಲರೂ ವಾಚ್ ಮಾಡ್ತೀರಾ. ಪ್ಲಸ್ ಇದನ್ನು ಮ್ಯಾಕ್ಸಿಮಮ್ ಜನರಿಗೆ, ಹೆಚ್ಚು ಜನರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಸೊ ಅವರು ಸಹ ವಿನ್ ಆಗುವಂಥ ಚಾನ್ಸಸ್ ಇರ್ಬೋದೇನೋ. ಸೊ ಹೇಳೋಕ್ಕಾಗೋದಿಲ್ಲ, ಯಾರ್ಯಾರು ಅದೃಷ್ಟ ಹೇಗೆ ಇರುತ್ತೋ ಅದನ್ನು. ಸೊ ಅದಕ್ಕೆ ನೀವು ಅವ್ರಿಗೂ ಸಹ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ, ನಿಮ್ಮ ಊರಿನ ಗ್ರೂಪ್ಗಳಿರ್ತಾವಲ್ಲ, ಸೊ ವಾಟ್ಸಪ್ ಗ್ರೂಪ್ಗಳು, ಹೈನುಗಾರಿಕೆ ಮಾಡ್ತಕ್ಕಂಥ ನಮ್ಮ ರೈತರಿಗೋಸ್ಕರ, ಅದರಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗೋಸ್ಕರ. ಸೊ ಅಂಥವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ನಿಮ್ಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ಗಾದರೂ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನನಗೆ ಬರಲಿಲ್ಲ, ಅವ್ನಿಗೆ ಬರೋದು ಯಾಕೆ ಬೇಡ, ಈ ರೀತಿ ಮನೋಭಾವನ ಖಂಡಿತ ಇಟ್ಕೋಬೇಡಿ. ಸೊ ನಾವು ಬೆಳೆಯೋದ್ರ ಜೊತೆ ನಮ್ಮವರನ್ನು ಸಹ ಬೆಳೆಸಬೇಕು. ಸೊ ನಮ್ಮವ್ರು ಬೆಳೆದ್ರೆ ಅದು ನಮ್ಮಿಂದ ಬೆಳೆದ್ರು ಅನ್ನೋ ಸಂತೃಪ್ತಿ ನಿಮಗಿರುತ್ತೆ. ಸೊ ಉದ್ದೇಶಕ್ಕೋಸ್ಕರ ನೀವು ಖಂಡಿತ ಈ ಒಂದು ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ವಿನ್ ಆಗುವಂತೆ ಸೊ ನೀವು ನೋಡಿ. ಸೊ ಕೊನೆಯದಾಗಿ ನಾನು ಇನ್ನೊಂದು ಹೇಳ್ತೀನಿ, ಏನು ಅಂತಂದರೆ ನೀವೇನು ಮಾಡಬೇಕು ಅನ್ನೋದನ್ನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ. ಸೊ ಮೊದಲನೇ ರೂಲ್ ಬಂದುಬಿಟ್ಟು ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು. ಈ ವಿಡಿಯೋವನ್ನು, ಎರಡನೇ ರೂಲ್ ಬಂದುಬಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿರಬೇಕು. ಮೂರನೇ ರೂಲ್ ಬಂದು ಇಂಪಾರ್ಟೆಂಟು, ಮೇಯ್ನಾಗಿ ಮಾಡಬೇಕಾದಂಥದ್ದು ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯ ಹೆಸರು, ನಿಮ್ಮ ಹೆಸರು ಮತ್ತು ಜಿಲ್ಲೆಯ ಹೆಸರು ಎರಡನ್ನೂ ಸಹ ಕಾಮೆಂಟ್ ಮಾಡಿದ್ರೆ ಸಾಕು, ನೀವು ಈ ಕಾಂಟೆಸ್ಟಲ್ಲಿ ಭಾಗವಹಿಸಿದಂತೆ. ಸೊ ಒಟ್ಟಾರೆ ಈ ವಿಡಿಯೋ ಟೋಟಲಿ 30 ದಿನಗಳ ಪ್ರೋಸೆಸ್ ತನಕ ಇರುತ್ತೆ. 30 ದಿನಗಳಲ್ಲಿ ಸೊ 31ನೇ ದಿನದಲ್ಲಿ ಅನೌನ್ಸ್ ಮಾಡ್ತೀನಿ ಆ ಒಂದು ವಿನ್ನರ್ಸನ್ನು. ಸೊ ಆಗ ಆ ವಿನ್ನರ್ಸ್ಗೆ ನಾನು ಇದನ್ನು ಕಳಿಸ್ಕೊಡುವಂಥ ಒಂದು 3-4 ದಿವಸ, ಒಂದು 5 ಡೇಸಲ್ಲಿ, ವಿತಿನ್ 5 ಡೇಸ್ ಅಲ್ಲಂದರೆ ಆಗಸ್ಟ್ ಕಂಪ್ಲೀಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕು ಒಳಗಡೆ ನಿಮಗೆ ಆ ಒಂದು ಗಿಫ್ಟ್ಗಳನ್ನು ಖಂಡಿತ ಕಳಿಸ್ಕೊಡ್ತೀನಿ. ಸೊ ಆಗ ನೀವು ಫೋಟೋವನ್ನು ತಗೊಂಡು ನಿಮಗೆ ಮತ್ತೆ ತೋರಿಸ್ತೀನಿ ಯಾರ್ಯಾರು ಏನೇನು ಎಷ್ಟೆಷ್ಟು ವಿನ್ ಆಗಿದ್ದಾರೆ ಅನ್ನೋದನ್ನು ಖಂಡಿತ ನೀವು ಮಾಡ್ತೀನಿ. ಸೊ ಮಾಡಬೇಕಾದ ಇಷ್ಟೇ, ಆ ರೂಲ್ಸ್ಗಳನ್ನು ಫಾಲೋ ಮಾಡಿ. ಸೊ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.